ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಿ ಪಟ್ಟಣ ಹೋಬಳಿಯ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮ ಇತ್ತೀಚೆಗೆ ಮನೆಗಳನ್ನು ದಿಢೀರ್ ತೆರವುಗೊಳಿಸಿದ ಹೃದಯ ವಿದ್ರಾವಕ ಘಟನೆ ನಡೆದಿದ್ದು, ಈ ಸ್ಥಳಕ್ಕೆ ಭೇಟಿ ನೀಡಿ ಮನೆಗಳನ್ನು ಕಳೆದುಕೊಂಡ ಫಲಾನುಭವಿಗಳಿಗೆ ಈ ಕುರಿತು ಚರ್ಚಿಸಿದಾಗ ಗರ್ಜನೆ ನ್ಯೂಸ್ನೊಂದಿಗೆ ಮಾತನಾಡಿದ ಅಲ್ಪಸಂಖ್ಯಾತ ಮುಖಂಡರಾದ ಅಕ್ಮಲ್ ಪಾಷಾ, ಶ್ರೀಯುತ ಡಾ. ಎ.ಟಿ. ರಾಮಸ್ವಾಮಿ ರವರು 1991ರಲ್ಲಿ ಅಂದು ಶಾಸಕರಾಗಿದ್ದಾಗ ಜಾತ್ಯತೀತವಾಗಿ ದಲಿತ ಕುಟುಂಬ, ಒಕ್ಕಲಿಗ ಕುಟುಂಬ, ವಿಶ್ವಕರ್ಮ ಮತ್ತು ಅಲ್ಪಸಂಖ್ಯಾತ ಕುಟುಂಬಗಳಿಗೆ ಇದೇ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 94ರಲ್ಲಿ 30 ಕುಟುಂಬಗಳಿಗೆ ಸರ್ಕಾರದ ವತಿಯಿಂದ ನಿವೇಶನ ಹಕ್ಕು ಪತ್ರ ನೀಡಲಾಗಿದ್ದು, ಗ್ರಾಮದ ಜನತೆ ಅಂದು ಜಾತಿ ಮತ ಭೇದ ಭಾವ ತೋರದೆ ಗ್ರಾಮದ ಕೆಲಸ ಕಾರ್ಯಗಳಲ್ಲಿ ಒಗ್ಗೂಡಿ ಭಾವೈಕ್ಯತೆಯಿಂದ ಇದ್ದರು. ಆದರೆ ಚುನಾವಣಾ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದ ಫಲಾನುಭವಿಗಳಿಗೆ ಎದುರು ಪಕ್ಷಗಳಿಂದ ಶುರುವಾಯಿತು ಸಮಸ್ಯೆಗಳ ಸರಮಾಲೆ. ಅಣ್ಣ ತಮ್ಮಂದಿರಂತಿದ್ದ ಒಂದೇ ಊರಿನ ಗ್ರಾಮಸ್ಥರಲ್ಲಿ ಬದ್ಧ ದ್ವೇಷ ಆರಂಭಗೊಂಡು 2 ಬಣವಾಯಿತು. ರಾಜಕೀಯದ ಚದುರಂಗದಾಟದಲ್ಲಿ ಗ್ರಾಮಸ್ಥರುಗಳು ಕೇವಲ ಕಾಯಿಗಳಾಗಿ ಮುಂದುವರೆದರು. ಶಾಂತಿ ಸಮಾಧಾನ ಗ್ರಾಮದಲ್ಲಿ ಅಗೋಚರವಾಯಿತು ಮತ್ತು ಗ್ರಾಮದಲ್ಲಿ ಇತ್ತೀಚೆಗೆ ಶಾಂತಿ ಸಭೆ ಏರ್ಪಡಿಸಿ ಮರುಕ್ಷಣ ಮನೆಗಳ ತಿರುಗುಗೊಳಿಸುವ ವಿಧ್ವಂಸಕರ ಘಟನೆ ನಿಜಕ್ಕೂ ಹೇಯಕರ. ಏಕೆಂದರೆ ಇಲ್ಲಿ ನೀವು ಮಾಡಿರುವ ಅನ್ಯಾಯ ಒಂದು ವರ್ಗದವರಿಗಲ್ಲ, ಎಲ್ಲಾ ವರ್ಗ ಸೇರಿದಂತೆ ದಲಿತ ಕುಟುಂಬದವರಿಗೂ ಅನ್ಯಾಯವಾಗಿದೆ. ನಿವೇಶನ ಹಕ್ಕು ಪತ್ರ ಪಡೆದ ಫಲಾನುಭವಿಗಳ ಅಹವಾಲನ್ನು ಒಮ್ಮೆ ಸರಿಯಾಗಿ ಆಲಿಸಿ ಪರಿಶೀಲಿಸಿ ನಂತರ ಒಂದು ಕಾಲಾವಕಾಶ ಕೊಡಬಹುದಿತ್ತು. ತಾಲೂಕು ದಂಡಾಧಿಕಾರಿಗಳು ಏಕಾಏಕಿ ಮನೆ ತೆರವುಗೊಳಿಸಿರುವುದು ಗಮನಿಸಿದರೆ ಇವರು ಸರ್ಕಾರಿ ಅಧಿಕಾರಿಗಳಾಗಿ ಬೇರೆ ಯಾರದು ಒತ್ತಡಕ್ಕೆ ಮಣಿದು ಈ ಕ್ರಮಕ್ಕೆ ಮುಂದಾಗಿದ್ದಾರೆ. ಹೆಂಗಸರು, ಪುಟ್ಟ ಮಕ್ಕಳು, ವೃದ್ಧರು ಎನ್ನದೇ ಕೈ ಮುಗಿದು ಕಾಲಿಗೆ ಬಿದ್ದರು. ಹಾಗೂ ಕೆಲವು ಮಹಿಳೆಯರಂತೂ ಈ ಘಟನೆಯಿಂದ ಮನನೊಂದು ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು. ಕರಗದ ಅಧಿಕಾರಿಗಳ ವರ್ಗ ಇವರ ಸ್ವಾಮಿ ನಿಷ್ಠೆ ಒಂದೇ ತಮಗೆ ಸೂಚಿಸಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಶಬಾಷ್ಗಿರಿ ಪಡೆಯುವ ಉತ್ಸಾಹದ ಮುಂದೆ ಯಾರ ಕಣ್ಣೀರು ಆಕ್ರಂದನ ಯಾವುದು ಗೋಚರಿಸಲಿಲ್ಲ. ರಾಜಕೀಯ ದ್ವೇಷದ ಇವರ ತೊಗಲಕ್ ದರ್ಬಾರ್ನಲ್ಲಿ ಇವರದು ಒಂದು ಮುಖ್ಯ ಪಾತ್ರ. ಇದರಿಂದ ನೊಂದು ಶೋಕ ಸಾಗರದಲ್ಲಿ ಮುಳುಗಿತು ಅಮಾಯಕ ಫಲಾನುಭವಿಗಳ ಕುಟುಂಬ. ಕಾಂಗ್ರೆಸ್ ಸರ್ಕಾರ ನೀಡಿದ ಅನ್ನಭಾಗ್ಯ ಅಧಿಕಾರಿ ವರ್ಗದ ದುರ್ವರ್ತನೆಯಿಂದ ಮಣ್ಣು ಪಾಲಾಯಿತು. ತಾಲೂಕು ದಂಡಾಧಿಕಾರಿಗಳು ಕೇವಲ ದಂಡಕ್ಕೆ ಮಾತ್ರ ಸೀಮಿತರಾದರು. ಶ್ರೀಯುತ ಹಾಲಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಭಾವಿ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ರವರು ಮತ್ತು ಅಲ್ಪಸಂಖ್ಯಾತ ನಾಯಕರಾದ ಜಮೀರ್ ಅಹ್ಮದ್ ಖಾನ್ ರವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ರಚಿಸಿ ತನಿಖೆಯನ್ನು ನಡೆಸಿ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಅಮಾನತುಗೊಳಿಸಿ ಕಠಿಣ ಶಿಕ್ಷೆಗೆ ಒಳಪಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು. ಲಕ್ಷ್ಯವಾದರೆ ಇದು, ನಿರ್ಲಕ್ಷ್ಯವಾದರೆ ಮುಂದಿನ ದಿನಗಳಲ್ಲಿ ರಾಜಧಾನಿಯಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ತಿಳಿಸಿದರು. ನನ್ನ ಹೆಸರು ಅಕ್ಮಲ್ ಪಾಷಾ ಅಂತೇಳಿ. ನಾವು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಲ್ಲಿಪಟ್ಟಣ ಹೋಬಳಿ ಅಬ್ಬೂರು ಮಾಚಗೌಡನಹಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 94ರಲ್ಲಿ ನಾನು ಕೂಡ ಒಬ್ಬ ಫಲಾನುಭವಿ. ಇದೇ ನಮ್ಮ ಮನೆ. ನೋಡಿ, ನಾನು ಇಲ್ಲೇ ಕಟ್ಟಿದ್ದು. ಸುಮಾರು ಒಂದು 1 ಲಕ್ಷ ಚಿಲ್ಲರೆ ದುಡ್ಡನ್ನು ಖರ್ಚು ಮಾಡಿ ಮನೆ ಕಟ್ಟಿದ್ದೆ. ಇದು ನಮಗೆ 1991 ಇಸ್ವಿಯಲ್ಲಿ ಹಕ್ಕುಪತ್ರದ ಮುಖಾಂತರ ಕೊಟ್ಟಿರ್ತಕ್ಕಂತಹ, ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಆಸ್ತಿ. ಅದು ಸರ್ಕಾರ ನೀವು ಬಡವರು ಕಟ್ಕೊಳ್ಳಿ ಅಂತೇಳಿ 1991-92 ಇಸ್ವಿಯಲ್ಲಿ ನಾನು 8ನೇ ಕ್ಲಾಸು ಅಥವಾ 9ನೇ ಕ್ಲಾಸಲ್ಲಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದೆ. ಆಗ ನಾವು ಬೇರೆಯವ್ರ ಮನೇಲಿದ್ದು, ಅಂದರೆ ಬಾಡಿಗೆಗಲ್ಲ, ಮನೆ ಇಲ್ಲದಲೇ ನಮಗೆ ಬೇರೆಯವ್ರ ಮನೇಲಿದ್ದು. ನಮ್ಮ ಚಿಕ್ಕಪ್ಪತಿರೋರ ಜನ ಕೌಟುಂಬಿಕ ಕಲಹ ಆಗಿ ನನಗೆ ಮನೆಯಿಂದ ಹೊರಗಡೆ ಬಂದು ಬೇರೆ ಕಡೆ ನಾವು ವಾಸ ಇದ್ದು. ಆ ಸಂದರ್ಭದಲ್ಲಿ ನಿಮಗೊಂದು ಸೂರು ಕಟ್ಕೊಳ್ಳಿಕ್ಕೆ ನಿಮಗೊಂದು ನಿವೇಶನ ಕೊಡ್ತೀವಿ ಅಂತೇಳಿ ನಮಗೆ ನಿವೇಶನ ಕೊಟ್ಟಿದ್ದು. ನಂತರ ನಾವು ಅಲ್ಲಿ ಗುಡಿಸಲನ್ನ ನಿರ್ಮಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೈ ಹಾಕಿದಾಗ ಯಾರೂ ಕೂಡ ನಮಗೆ ಕೈ ಜೋಡಿಸ್ಲಿಲ್ಲ. ನೀವು ಒಬ್ಬನೇ ಯಾಕಪ್ಪ ಕಟ್ತಾ ಇದೆಯಾ, ಕಟ್ಟಂಗಿಲ್ಲ, ಹಾಗೆ ಹೀಗೆ ಅಂತೇಳಿ ಆ ಕಾಲಘಟ್ಟದಿಂದಲೂ ನಮಗೆ ವಿರೋಧ ಮಾಡ್ಕೊಂಡೇ ಬಂದಿದ್ದಾರೆ. ಗ್ರಾಮದಲ್ಲಿ ಸಮಸ್ಯೆ ಏನಪ್ಪ ಅಂತಂದರೆ 2 ಬಣಗಳಾಗಿ ಇಲ್ಲಿ ಮಾರ್ಪಟ್ಟವೆ. ಒಂದು ಬಣ ಕಟ್ಟಬಾರ್ದು ಅಂತೇಳಿ, ಇನ್ನೊಂದು ಬಣ ಕಟ್ಕೋಬೇಕು ಅಂತೇಳಿ. ಅಲ್ಲ, ಯಾವ ಬಣಗಳವು? ಅವರು ಈ ಒಂದು ಬಣ ಬಂದ್ಬಿಟ್ಟು ಅವರು JDS ಮತ್ತು BJP ಕೋಅಲೈಷನ್ ಆಗಿರ್ತಕ್ಕಂಥ ಒಂದು ಬಣ, ಇನ್ನೊಂದು ಬಣ ಕಾಂಗ್ರೆಸ್ ಒಂದು ಕಡೆ ಗುರುತಿಸ್ಕೊಂಡಿದ್ದಾರೆ. JDS ಮತ್ತು BJP ಕೋಅಲೈಷನ್ ಆಗಿರ್ತಕ್ಕಂಥ ಬಣ ಇಲ್ಲಿ ಈ ಜಾಗದಲ್ಲಿ ನಿವೇಶನವನ್ನು ಕಟ್ಟಬಾರ್ದು ಅಂತೇಳಿ ಈ ಬಡವರ್ಗದವರು ಏನು ನಿರಾಶ್ರಿತರಿದ್ದಾರೆ ಅವರಿಲ್ಲಿ ಮನೆ ಕಟ್ಟಬಾರ್ದು ಅಂತೇಳಿ ರಾಜಕೀಯ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಅದರಲ್ಲಿ ರಾಜಕೀಯವನ್ನು ಮಾಡಿಕೊಂಡು ತಮ್ಮ ಹಸ್ತಕ್ಷೇಪವನ್ನು ಮಾಡಿಕೊಂಡು ಮನೆ ಕಟ್ಟಕ್ಕೆ ಕೊಡದೆ ನಿರ್ಬಂಧವನ್ನು ನಮ್ಮ ಮೇಲೆ ಹಾಕಿದ್ದು. ಆದರೂ ಸಹ ನಾವು ಸುಮಾರು ವರ್ಷದಿಂದ ಒಂದು 11 ಬಾರಿ ನಾವು ಗುಡಿಸಲುಗಳನ್ನು ಕಟ್ಕೊಂಡು ಬತ್ತಲೇ ಇದ್ದು.
ಕಟ್ಟಿದ್ದು ಒಂದು 2.5-3 ತಿಂಗಳ ಒಳಗಡೆ ಬಂದು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಪ್ರಭಾವಿ ವ್ಯಕ್ತಿಗಳ ಮುಖಾಂತರ, ತಾಲೂಕು ಆಡಳಿತದ ಮುಖಾಂತರ ನಮ್ಮ ಮೇಲೆ ಒತ್ತಡ ಏರಿ ನಮ್ಮ ಮೇಲೆ ಇಲ್ಲಸಲ್ಲದ ದಬ್ಬಾಳಿಕೆ ದೌರ್ಜನ್ಯವನ್ನು ಮಾಡಿ ನಮ್ಮನ್ನು ಹೆದರಿಸಿ ಬೆದರಿಸಿ ನಮ್ಮನ್ನು ತೆರವುಗೊಳಿಸ್ತಾ ಇದ್ರು. ಆದರೆ ಈ ಬಾರಿ ನಾವೇನು ಮಾಡೋದು, ಎಷ್ಟು ದಿನ ಅಂತ ನಾವು ಇರೋದು, ನಮ್ಮ ಹಕ್ಕುಪತ್ರಗಳು ನಮ್ಮ ಹತ್ರ ಇದ್ದರೆ ನಾವು ಯಾಕೆ ಕಟ್ಟಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು 6 ತಿಂಗಳಿಂದ ನಾವು ಗುಡಿಸಲುಗಳನ್ನು ಹಾಕ್ತು. ತದನಂತರ ಇದೇ ಬಣ ಏನೊಂದು ಕಾಂಗ್ರೆಸ್, JDS ಮತ್ತು BJP ಅಂತೇಳಿ ಏನು ಗುರುತಿಸ್ಕೊಂಡವ್ರೆ, ಇವರು ನಮ್ಮ ತಾಲೂಕಿನ ಶಾಸಕರೊಂದಿಗೆ ಸಮಾಲೋಚನೆ ಮಾಡಿ ತಾಲೂಕು ಆಡಳಿತದ ಮುಖಾಂತರ ಒತ್ತಡ ತಂದು ನಾವು ಕಟ್ಟಿರ್ತಕ್ಕಂಥ ಗುಡಿಸಲುಗಳನ್ನು ತೆರವುಗೊಳಿಸಿದ್ರು. ಏಕಾಏಕಿ ಆಗಲೂ ಕೂಡ ಒಂದು ಮಧ್ಯಾಹ್ನ 2:15 ಗಂಟೆಗೆ ಬಂದ್ಬಿಟ್ಟು ಯಾರು ನಮ್ಮ ತಾಲೂಕು ದಂಡಾಧಿಕಾರಿಯವರು ಮತ್ತು ನಮ್ಮ PSI ಅರಗೋಡು ಪೊಲೀಸ್ ಸ್ಟೇಷನ್ PSI ಅವರು ಬಂದು ಒಂದು ಸಣ್ಣದಾಗಿ ಒಂದು ಸಭೆಯನ್ನು ಮಾಡಿ ಒಂದು ಕೆಲಸ ಮಾಡಿ ನಿಮಗೆ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ, ಈಗ ಕಟ್ಟಿರ್ತಕ್ಕಂಥ ಗುಡಿಸಲುಗಳನ್ನು ತೆರವುಗೊಳಿಸಿ ಅಂತೇಳಿ ತೆರವುಗೊಳಿಸಾಯ್ತು. ನೋಟಿಸು ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ. ಆಯ್ತಾ, ಅದಾದ ಬಳಿಕ ಮತ್ತೆ ನಾವೇನ್ ಮಾಡಿದ್ವು, ತೆರವುಗೊಳಿಸಕ್ಕೆ ಕಾಲಾವಕಾಶನೂ ಏನು ಕೊಡ್ಲಿಲ್ಲ. ನಂತರ ಯಾವಾಗ ನಾವು ತೆರವುಗೊಳಿಸಿದ್ವು, ನಮಗೆ ತೆರವುಗೊಳಿಸ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನಮಗೆ ಆಶ್ವಾಸನೆ ಏನು ಕೊಟ್ಟರು ಅಂತಂದ್ರೆ, ನಿಮಗೆ ಕಟ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ, ಇಲ್ಲಿ ಸ್ವಲ್ಪ ಜಾಗನ ನಾವು ಅಳತೆ ಮಾಡಿಬಿಟ್ಟು ನಿಮಗೆ ಕೊಡ್ತೀವಿ ಅಂತೇಳಿ ಹೇಳಿದರು. ಆಯ್ತು, ನೀವು ಆ ಥರನೂ ಮಾಡಿ, ನಾವು ನಮಗೇನಿಲ್ಲ, ನೀವು ನಮ್ಮ ನಿರೀಕ್ಷೆ ಏನಪ್ಪ ಅಂದ್ರೆ ನೀವು ನಮಗೆ ಅವಕಾಶ ಕೊಡ್ತೀನಿ ಅಂತೇಳಿ ನಮ್ಮ ನಿರೀಕ್ಷೆ ಇದೆ, ದಯವಿಟ್ಟು ಅದನ್ನು ಪೂರೈಸಿ ಅಂತ ಹೇಳೋದು. ಆಮೇಲೆ ಇವರು 6 ತಿಂಗಳಾದ್ರೂ ಮುಖನೇ ಹಾಕಲಿಲ್ಲ. ಅದ್ರ ಬಗ್ಗೆ ಏನು ಚಕಾರನೂ ಇಲ್ಲ, ಅದ್ರ ಬಗ್ಗೆ ಏನು ಕ್ರಮ ತಗೋಬೇಕು, ಅದ್ರ ಬಗ್ಗೆ ಇರ್ತಕ್ಕಂಥ ಮಾರ್ಗಸೂಚಿ ಏನು ಪ್ರಕ್ರಿಯೆ ಏನು ಮಾಡಲಿಲ್ಲ. ಅದಾದ ಬಳಿಕ ನಾವೇನು ಮಾಡಿದ್ರು, ಇದು ನಮ್ಗೆ ಯಾಕೋ ಅನ್ಯಾಯ ಕಾಣಿಸ್ತಾ ಇದೆ, ಇವ್ರು ಯಾಕೋ ನಮಗೆ ಕಟ್ಟಕ್ಕೆ ಕೊಡೋಕ್ಕೆ ಮುಂದೆ ಬರ್ತಾ ಇಲ್ಲ, ಇವರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಮತ್ತೆ ನಾವು ಗುಡಿಸಲುಗಳನ್ನು ಕಟ್ಕೊಂಡು ಈ ಥರ ಗೋಡೆ ಹಾಕಿ, ಮೇಲ್ಛಾವಣಿ ಹಾಕಿ, ಶೀಟ್ ಎಲ್ಲ ಹಾಕಿ ನಾವು ಗುಡಿಸಲುಗಳನ್ನು ಕಟ್ಕೊಂಡಿದ್ದು. ಆ ಸಂದರ್ಭದಲ್ಲಿ ಮತ್ತೆ ಗ್ರಾಮದಲ್ಲಿರ್ತಕ್ಕಂಥ ಇನ್ನೊಂದು ಬಣ ಅವ್ರು ಏನು ಮಾಡಿದ್ರು ಅಂತಂದರೆ, ಯಾಕೋ ಇವರು ಮೊಂಡು ಬಿದ್ದು ಮತ್ತೆ ಕಟ್ತಾ ಇದ್ದಾರೆ, ನಾವನ್ನು ಕಟ್ಟಕ್ಕೆ ಕೊಡಬಾರ್ದು, ಯಾವುದೇ ಕಾರಣಕ್ಕೂ ಇವರು ಇಲ್ಲಿರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಶಾಸಕರ ಜೊತೆ ಶಾಮೀಲಾಗಿ ತಾಲೂಕು ಆಡಳಿತದ ಮುಮ್ಮಕ್ಕಿನಿಂದ ಮತ್ತೆ ಬಂದು ಗುಡಿಸಲುಗಳನ್ನು ನೀವು ಕಟ್ಟಬೇಡಿ, ಕಟ್ಟಿದರೆ ಅದು ಚೆನ್ನಾಗಿರಲ್ಲ, ಹಾಗೆ ಹೀಗೆ ಅಂತೇಳಿ ನಮ್ಮ ಮೇಲೆ ಇಲ್ಲ ಸಲ್ಲದ ಷರತ್ತುಗಳನ್ನು ವಿಧಿಸಕ್ಕೆ ನೋಡಿದ್ರು. ಆಮೇಲೆ ನಾವು ಯಾವುದಕ್ಕೂ ಅದಕ್ಕೆ ಮಣಿಯಲಿಲ್ಲ. ಆಯ್ತಪ್ಪ, ನಮ್ಮ ಹಕ್ಕಲ್ಲಿ ನಾವು ಕಟ್ಕೊಂಡಿದ್ದೀವಿ, ನಿನ್ಗೇನು ಸಮಸ್ಯೆ, ನಿನ್ನ ಜಾಗದಲ್ಲಿ ಏನಾದ್ರು ಕಟ್ಟಿದ್ರೆ ನೀನು ಮಾತಾಡಬೇಕು, ನಿನ್ನದಲ್ಲದ ಜಾಗದಲ್ಲಿ ನಾವು ಕಟ್ಟಿದ್ರೆ ನಿನಗೇನು ಸಮಸ್ಯೆ ಅಂತೇಳಿ ನಾವು ಗುಡಿಸಲುಗಳನ್ನು ಕಟ್ಕೊಂಡು ವಾಸ ಇದ್ದು ಸಂಸಾರ ನಡೆಸ್ತಾ ಇದ್ದು, ಅಡುಗೆ ಮಾಡ್ಕೊಂಡು ತಿಂತಾ ಇದ್ದು. ಆಯ್ತಾ, ಅದಾದ ಬಳಿಕ ಏನಾಯಿತು, ಇವರು ಯಾಕೋ ಸರಿ ಕಾಣಿಸ್ತಾ ಇಲ್ಲ, ನಮಗೆ ರಾಜಕೀಯವಾಗಿ ಮತ ಧ್ರುವೀಕರಣ ಆಗಲ್ಲ, ನಾವು ಮತಗಳನ್ನು ಪಡಿಬೇಕು, ಮಲ್ಲಿಪಟ್ಟಣ ಹೋಬಳಲ್ಲಿ ನಮಗೆ ಮತ ಬೇಕು ಅಂತಂದರೆ ನಾವು ಇಂಥ ವ್ಯಾಜ್ಯದಲ್ಲಿ ಗೆಲುವು ಸಾಧಿಸಿ ತೋರಿಸಿದ್ದೀವಿ, ಊರ ಅಭಿವೃದ್ಧಿಗೋಸ್ಕರ ಜಾಗ ಉಳಿಸಿದ್ವಿ ಅಂತೇಳಿ ಏನೋ ಒಂದು ಅದಕ್ಕೆ ಟೊಂಕ ಕಟ್ಟಿ ಅದಕ್ಕೇನೋ ಒಂದು ಮೆರುಗನ್ನು ಕೊಟ್ಟು ವೈಭವೀಕರಿಸಿ ಜನಗಳಲ್ಲಿ ಒಂದು ರೀತಿಯಲ್ಲಿ ಅದನ್ನು ಉನ್ಮಾದ ಹರಡಿ ಮತ್ತೆ ನಮ್ಮ ತಾಲೂಕಿನ ಶಾಸಕರ ಒಂದು ನೇತೃತ್ವದಲ್ಲಿ ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದರು. ಶಾಂತಿ ಸಭೆಯನ್ನು ಆಯೋಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮದ 2 ಬಣಗಳು ಕೂಡ ಅಲ್ಲಿ ಸೇರ್ಕೊಂಡಿದ್ದು, ಇದು ನಿವೇಶನದ ಫಲಾನುಭವಿಗಳು ಕೂಡ ಅಲ್ಲಿ ಸೇರ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿ ಸಭೆ ಅಂತ ಅಂದ್ರೆ ಏನು? ಶಾಂತಿ ಸಭೆ ಅಂತ ಅಂದ್ರೆ 2 ಬಣಗಳಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು, ಸಾರ್ವಜನಿಕರ ಅಹವಾಲನ್ನು ತಗೋಬೇಕು, ಸಾರ್ವಜನಿಕರ ಅಭಿಪ್ರಾಯ, ಅನಿಸಿಕೆ, ಸಲಹೆಗಳನ್ನು ತಗೋಬೇಕು, ಮತ್ತೆ ಯಾರು ಏನು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಎಲ್ಲವನ್ನೂ ಕೂಡ ಅವರು ಗ್ರಹಿಸಬೇಕು ಮತ್ತು ಅದನ್ನು ಪರಿಗಣಿಸಬೇಕು. ಆದರೆ ಶಾಂತಿ ಸಭೆ ಯಾವ ರೀತಿ ನಡೀತು ಅಂತಂದ್ರೆ, ಏಕಪಕ್ಷೀಯವಾಗಿ ಒಂದು ಬಣದ ಕಡೆಗೆ ವಾಲ್ತಕ್ಕಂಥ ನಿಟ್ಟಿನಲ್ಲಿ ಅವರು ಮಾಡಿದ್ರೆ ವಿನ ನಮ್ಮ ಒಂದು ಇದನ್ನ ನಾವು ಹೇಳ್ತಕ್ಕಂಥ, ನಾವು ತೋಡ್ಕೊಳ್ತಕ್ಕಂಥ ನೋವಿಗೆ ಸ್ಪಂದಿಸ್ತಿಲ್ಲ, ನಾವು ಕೇಳ್ಕೊಳ್ತಕ್ಕಂತಹ ಒಂದು ನಮ್ಮ ಆಗ್ರಹಕ್ಕೆ ಯಾವುದೇ ಒಂದು ಕಿಮ್ಮತ್ತನ್ನ ಕೊಡದೆ, ಯಾವ ಬಣಕ್ಕೆ ಜಾಸ್ತಿ ಇದು ಒತ್ತು ಕೊಟ್ಟರು ಅವರು? ಜಾಸ್ತಿ ಬಂದ್ಬಿಟ್ಟು JDS ಮತ್ತು BJP ಬಣ ಏನು ನಮ್ಮ ಈ ಗ್ರಾಮದಲ್ಲಿ ಇದೆ, ಈ ನಮ್ಮ ತಾಲೂಕಿನ ಶಾಸಕರ ಪರವಾಗಿ ಅವರು ಬ್ಯಾಟಿಂಗ್ನ ಮಾಡಿದ್ರು. ಇದರಲ್ಲಿ ಯಾವುದೇ ಸಂಕೋಚ ಇಲ್ಲ. ಅವ್ರು ಮಾತಾಡಿರ್ತಕ್ಕಂಥದ್ದು ನಮ್ಮ ಹತ್ರ ವಿಡಿಯೋ ಇದೆ, ಅವ್ರು ಮಾತಾಡಿರ್ತಕ್ಕಂಥದ್ದು ಸಾರ್ವಜನಿಕರು ಕೇಳಿದ್ದಾರೆ. ಅವ್ರು ಮಾತಾಡಿರ್ತಕ್ಕಂಥದ್ದು ಯಾವ ರೀತಿ ಮಾತಾಡಿದ್ರು, ಯಾವ ರೀತಿ ಉದ್ದಟತನ ತೋರಿಸಿದ್ರು, ಯಾವ ರೀತಿ ವರ್ತನೆ ತೋರಿಸಿದ್ರು, ಸ್ಪಂದನೆ ಯಾವ ರೀತಿ ಇತ್ತು, ನಮ್ಮ ಹತ್ರ ಪ್ರತಿಯೊಂದು ಕೂಡ ವಿಡಿಯೋ ಇದೆ. ನಾವೇ ಸುಳ್ಳು ಹೇಳ್ತಾ ಇಲ್ಲ. ಅವ್ರೇನಾದ್ರೂ ನಮ್ಮ ಮೇಲೆ ಕೇಳ್ಬೋದು, ಏನಾದ್ರೂ ಸಾಕ್ಷಿ ಪುರಾವೆ ಏನಾದ್ರೂ ಇದೆಯಾರಪ್ಪ ಅಂದ್ರೆ ಖಂಡಿತವಾಗಿಯೂ ಕೊಡ್ತೀವಿ, ಘಂಟಾಘೋಷವಾಗಿ ಕೊಡ್ತೀವಿ, ಹೆದರಿಕೆ ಏನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಮಾಲೀಕ, ನನ್ನ ಹಕ್ಕನ್ನ ನಮ್ಮ ಫಲಾನುಭವಿಗಳು ಪಡ್ಕೊಳ್ತಕ್ಕಂಥ ಹಕ್ಕಿಗೆ ಯಾರಿಗೇನು ಮಣಿಬೇಕು ನಾವು ಅಲ್ವಾ? ಆ ನಿಟ್ಟಿನಲ್ಲಿ ನಾವು ಸರ್ಕಾರಿ ನಾಮಾಂಕಿತ ಅಧಿಕೃತ ನೋಂದಣಿ ಪತ್ರ ಇಟ್ಕೊಂಡು ನಾವು ಕಟ್ಟಕ್ಕೆ ಹೋದ್ರೆ ನೀವು ಕಟ್ಟಬಾರ್ದು ಅಂತ ಹೇಳಿ ನಮ್ಮ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಇದನ್ನ ನೆಲಸಮ ಮಾಡ್ತೀರಿ ಅಂತಂದ್ರೆ ಮಾತಿನ ಅರ್ಥವೇನು ಸರ್? ಈ ಸಂದರ್ಭದಲ್ಲಿ ನಂತರ ಆ ಒಂದು ಶಾಂತಿ ಸಭೆಯಲ್ಲಿ ಎಲ್ಲವೂ ಮುಗೀತು, ಬಿಕ್ಕಟ್ಟು ಬಗೆಹರಿಲಿಲ್ಲ. ಆಮೇಲೆ ಶಾಸಕರು ಏನು ಮಾಡಿದ್ರು, ಸಾರ್ವಜನಿಕರೆಲ್ಲ ಹೊರಗಡೆ ಹೋಗ್ರಪ್ಪ,
ಫಲಾನುಭವಿಗಳು ಮಾತ್ರ ಇಲ್ಲಿ ಇರಿ ಅಂತ ಅಂದ್ರು. ಫಲಾನುಭವಿಗಳನ್ನ ಕೂರಿಸ್ಕೊಂಡು ಈಗ ನೋಡ್ರಪ್ಪ ಹಿಂಗಾಗಿದ್ದ ಸಮಸ್ಯೆ, ಅಲ್ಲಿ ಏನೋ ನೀವು ಅನಧಿಕೃತವಾಗಿ ಕಟ್ತಾ ಇದ್ದೀರಿ, ಅತಿಕ್ರಮಣ ಮಾಡಿಬಿಟ್ಟಿದ್ರೆ ಹಾಗೆ ಹೀಗೆ ಅಂತ ಅಂದ್ರು. ಅನಧಿಕೃತ ಅತಿಕ್ರಮಣ ಅಂತಂದ್ರೆ ನೀವು ಏನೋ ತರಬೇಕಲ್ವಾ ಪೇಪರು, ಆಯ್ತಾ? ಹೇಳಿ, ಮಾತಾಡಿ. ಅನಧಿಕೃತವಾಗಿ ಕಟ್ತಾ ಇದ್ದೀರಿ, ಅತಿಕ್ರಮಣ ಮಾಡಿದ್ದೀರಿ ಅಂತಂದ್ರೆ ಅವ್ರು ಏನೋ ಒಂದು ಪೇಪರ್ ತರಬೇಕಲ್ವಾ? ಯಾವುದೋ ಒಂದು ಪೇಪರ್ ಹಿಡ್ಕೊಂಡ್ ಬಂದ್ಬಿಟ್ಟು ಏನೋ ನೋಡಪ್ಪ ಇಲ್ಲಿ ಹಿಂಗಿದೆ ಅಂತ ಅದೇ ಒಂದು ಇದನ್ನ ನೀವು ನೋಟಿಸ್ ಮುಖಾಂತರ ನಮ್ಗೆ ಕೊಡ್ಬೋದಲ್ಲ, ಲಿಖಿತವಾಗಿ ಒಂದು ಹಿಂಬರ ಬರೆದ್ಬಿಟ್ಟು ನಮಗೆ ಅಂಚೆ ರವಾನೆ ಮುಖಾಂತರ ಅಥವಾ ಫೋನ್ ಮಾಡಿಯೋ ಅಥವಾ ನಮ್ಗೆ ನೇರವಾಗಿ ನೀವು ತಲುಪಿಸ್ಬೋದಲ್ಲ, ಹಿಂಗಿದೆ ಕಣಪ್ಪ ನೋಡ್ರಪ್ಪ ಅಂತೇಳಿ. ಆಯ್ತು, ಅವತ್ತು ಏನೋ ಪೇಪರ್ ಓದಿ ತೋರಿಸಿದ್ರು, ನಾನು ಓದ್ತೆ, ನನಗೆ ಅದು ಸರಿಯಾಗಿ ಅರ್ಥ ಆಗಲಿಲ್ಲ. ಆಮೇಲೆ ಆ ಪೇಪರ್ ಪ್ರತಿ ನನಗೆ ಕೇಳಿದೆ, ಆಯ್ತು ಇದನ್ನ ನಾವು ಆಮೇಲೆ ಕೊಡ್ತೀವಿ ಅಂತ ಅಂದ್ರು, ಕೊಡ್ಲಿಲ್ಲ. ನಂತರ ಏನಾಯ್ತು, ಹಿಂಗೆ ಮುಂದುವರಿತಾ ಶಾಸಕರಿಗೆ ಒಂದು ಅಂತಿಮ ಒಂದು ಇದಕ್ಕೆ ಸಮಾಧಾನಕ್ಕೆ ನಮಗೆ ಸಮಾಧಾನ ಪಡಲಿಕ್ಕೆ ಬಂದರು. ಏನಪ್ಪ ಅಂತಂದರೆ, ನಿಮಗೇನು ಇಲ್ಲಿ ಫಲಾನುಭವಿಗಳಿದ್ದಾರೆ, ನಿವೇಶನದ ಫಲಾನುಭವಿಗಳಿದ್ದಾರೆ, ಅವರಿಗೆ ನಾನು ನಿಮಗೆ ನಿವೇಶನವನ್ನು ಅದೇ ಜಾಗದಲ್ಲಿ ಬೇರೆ ಏನಾದರೂ ಕೊಡ್ತೀನಿ. ಈಗ ಕಟ್ಟಿರ್ತಕ್ಕಂಥ ಏನು ನಿಮ್ಮ ಗುಡಿಸಲಾಗಿರಲಿ, ಶೆಡ್ ಆಗಿರಲಿ, ಮನೆ ನಿರ್ಮಿಸ್ಕೊಂಡಿದ್ದೀರಿ, ಅದು ನಿಮಗೆ 1 ವಾರದ ಕಾಲಾವಕಾಶದಲ್ಲಿ ಇದನ್ನು ತೆರವುಗೊಳಿಸಬೇಕು ಅಂತೇಳಿ ಒಂದು ಫರ್ಮಾನನ್ನು ಹೊರಡಿಸಿದ್ರು. ಇವರೆಲ್ಲ ಒಪ್ಕೊಂಡು ಮೊದಲು ನಾನು ಒಪ್ಪಕ್ಕೆ ಹೋಗಿರಲಿಲ್ಲ, ಆಯ್ತಾ? ನಾನು ಒಪ್ಪಕ್ಕೆ ಹೋಗಿರಲಿಲ್ಲ. ಯಾಕಪ್ಪ ಅಂದ್ರೆ 1 ವಾರದ ಕಾಲಾವಕಾಶ ಕೊಡಿ, ನಾನು ತೀರ್ಮಾನ ಮಾಡಬೇಕು, ನಾನು ಬೇರೆ ಜೊತೆ ಸಮಾಲೋಚನೆ ಮಾಡಿ ಅಂದರೆ ಚರ್ಚೆ ಮಾಡಿ ನಂತರ ನೀವು ನೀಡಿರ್ತಕ್ಕಂಥ ಫರ್ಮಾನಿಗೆ ನಾನು ಸಹಮತಿ ತೋರಿಸ್ಬೇಕು ಅಂತಂದರೆ ನನಗೆ 1 ವಾರ ಕಾಲಾವಕಾಶ ಕೊಡಿ ಅಂತಂದರೆ, ಆದರೆ ಕಾಲಾವಕಾಶ ಕೊಡಲಿಲ್ಲ. ಬೇರೆಯವರೆಲ್ಲ ಒಪ್ಕೊತಾರೆ, ನಿಂದೇನೆ ಪ್ರತ್ಯೇಕ, ನೀನೇನು ಸ್ಪೆಷಲ್ಲ ಇಲ್ಲಿ, ಎಲ್ಲ ಒಪ್ಕೊಂಡಿದ್ದು ಮುಗೀತು, ಆಯ್ತರಪ್ಪ ನೀವು ಮಾಡಿ ಅಂತ ಅಂದರು. ಎಲ್ಲ ಮಾಡಿದ್ಮೇಲೆ ಈಗ ಆಯ್ತು, ಇವರೆಲ್ಲ ಒಪ್ಕೊಂಡು ಹೊರಗಡೆ ಬಂದರು. ಯಾವ ಷರತ್ತಿನೊಂದಿಗೆ, ಯಾರು ನಿವೇಶನದ ಫಲಾನುಭವಿಗಳಿದ್ದಾರೆ ಅವರಿಗೆ ಇದೇ ಜಾಗದಲ್ಲಿ ನಿವೇಶನವನ್ನು ಮತ್ತೆ ಕೊಡ್ತೀನಿ, ಕಟ್ಟಿರ್ತಕ್ಕಂಥ ಶೆಡ್ಗಳನ್ನು ತೆರವುಗೊಳಿಸಬೇಕು ಎಂತಕ್ಕಂಥ ಷರತ್ತಿನೊಂದಿಗೆ 1 ವಾರದ ಕಾಲಾವಕಾಶದೊಂದಿಗೆ ಹೊರಗಡೆ ಬಂದರು. ಹೊರಗಡೆ ಬಂದ ಮೇಲೆ ಆಗಿದ್ದ ಚಿತ್ರಣವೇ ಬೇರೆ. ಶಾಸಕರು ಹೇಳಿದ್ದು ವೇದಿಕೆ ಮೇಲೆ 1 ವಾರ ಕಾಲಾವಕಾಶ ಕೊಡ್ತೀನಿ, ನಂತರ ತೆರವುಗೊಳಿಸಬೇಕು ಅಂತೇಳಿ. ಹೊರಗಡೆ ಬಂದ ಮೇಲೆ ನಮ್ಮ ತಾಲೂಕಿನ ದಂಡಾಧಿಕಾರಿಯವರು ಈ ತಾಲೂಕಿನ ಪ್ರಥಮ ಪ್ರಜೆ, ನಾವು ತೆಗೆದುಕೊಳ್ತಕ್ಕಂತಹ 12 ತಿಂಗಳ ಸಂಬಳದಲ್ಲಿ ನಾನು ಕೂಡ 4,000 ತೆರಿಗೆ ಕಟ್ತಾ ಇದ್ದೀನಿ ಆ ತಹಸೀಲ್ದಾರ್ ಸಂಬಳಕ್ಕೆ. ತಹಸೀಲ್ದಾರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ, ನೀವು ತೆಗೆದುಕೊಳ್ತಾ ಇರ್ತಕ್ಕಂಥ 1 ವರ್ಷದ 12 ತಿಂಗಳ ಸಂಬಳದಲ್ಲಿ ನಂದು ಕೂಡ 4,000 ರೂಪಾಯಿ ದುಡ್ಡಿದೆ ಕಣ್ರಿ. ನಾನು ಕಷ್ಟಪಟ್ಟು ಬೆವರು ಸುರಿಸಿ ತೆರಿಗೆ ಕಟ್ತಾ ಇದ್ದೀನಿ ಸ್ವಾಮಿ. ನನ್ನ ತೆರಿಗೆ ನಿಮ್ಗೆ ಸಂಬಳವಾಗಿ ಹೋಗ್ತಾ ಇದೆ. ನೀವು ಯಾವ ರೀತಿ ನಡ್ಕೋಬೇಕು ನಮ್ಮ ಹತ್ರ? ಇವ್ರು ಹೊರಗಡೆ ಬಂದಿದ್ದೆ, ಇವ್ರು ಮಾಡಿದ್ದೇನು ಗೊತ್ತಾ? JCB ತರಿಸೇಬಿಟ್ಟು. ಯಾಕೆ ಮೇಡಮ್ JCB ತರಿಸ್ತಾ ಇದ್ದೀರಿ? ಏಕಾಏಕಿ ನೀವು ಹೊರಟು ಬಿಟ್ಟಿದ್ರಲ್ಲ ಆಗಲೇ? ಇಲ್ಲ, ಈಗ ಡೆಮಾಲಿಶ್ ಆಗಬೇಕು, ಈಗ ಹೊಡೆದು ಉರುಳಿಸ್ಬೇಕು, ಕೆಲಸ ಮಾಡಬೇಕು. ನೀವು ಏನು ಮಾಡ್ಕೊತೀರೋ ಮಾಡ್ಕೊಳ್ಳಿ ಅಂತೇಳಿ ಇವರು ನಮ್ಮ ಅರಕೋಡು ತಾಲೂಕಿನ PSI ಅವರ ಸಹಾಯದೊಂದಿಗೆ ಸುಮಾರು 25 ಜನ ಪೊಲೀಸರು ಕೂಡ ಅವ್ರ ಸಹಾಯದೊಂದಿಗೆ ಏಕಾಏಕಿ ಬಂದ್ಬಿಟ್ಟು ಡೆಮಾಲಿಶ್ ಮಾಡೇಬಿಟ್ಟು. ಸೊ ಆಮೇಲೆ ನಾವು ಕೇಳ್ಕೊಂಡು, ಅಲ್ಲ ಮೇಡಮ್, ನಾವೇನು ಮೃಗಗಳ ಪ್ರಾಣಿಗಳ, ನಮಗೆ ನಾಗರಿಕತೆ ಇಲ್ವಾ? ನಾವು ಮನುಷ್ಯರಲ್ವಾ? ಮುರುಗಿ ವರ್ತನೆ ಬಿಡಿ ಮೇಡಮ್. ಒಂದು 4 ದಿನ ಟೈಮ್ ಕೂಡ ಅಲ್ಲಿರ್ತಕ್ಕಂಥ ಸಾಮಗ್ರಿಗಳನ್ನು ಖಾಲಿ ಮಾಡ್ತೀವಿ, ಮತ್ತು ಡ್ಯಾಮೇಜ್ ಆಗ್ದಂಗೆ ನಾವೇನಲ್ಲಿ ಪರಿಕರಗಳನ್ನ ಇಟ್ಕೊಂಡಿದ್ದೀವಿ, ಮತ್ತು ನಮ್ಮ ಸಾಮಗ್ರಿಗಳೇನಿದೆ ಅವೆಲ್ಲನೂ ಕೂಡ ಖಾಲಿ ಮಾಡ್ತೀವಿ. 4 ದಿನ ಟೈಮ್ ಕೊಡ್ರಿ ಮೇಡಮ್ ಅಂದ್ರೆ, ಅವೆಲ್ಲ ಯಾವುದೇ ಕಾರಣಕ್ಕಾಗಲ್ಲ